ಆತ್ಮೀಯರೇ, ಚುನಾವಣಾ ಆಯೋಗದ SIR ಕರಡು ಪ್ರತಿಯನ್ನು ಹೇಗೆ ನಿಮ್ಮ ಸೆಲ್ಫೋನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದು ಎನ್ನುವುದರ ಬಗ್ಗೆ. ಯಾವುದೇ ಒಂದು ಸರ್ಚ್ ಇಂಜಿನಲ್ಲಿ ಕ್ರೋಮಲ್ಲಿ ceo.karnataka.government.in ಎಂದು ಟೈಪ್ ಮಾಡಿಕೊಳ್ಳಿ. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಾನು ಇಲ್ಲಿ ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೇಟ್, ಇಯರ್ ಆಫ್ ರಿವಿಷನ್, ರೋಲ್ ಟೈಪ್ ಎಲ್ಲ ಸೇಮ್ ಇರುತ್ತೆ. ಈಗ ನೀವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ಅದಾದಮೇಲೆ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಲ್ಯಾಂಗ್ವೇಜ್ ಕನ್ನಡ ಕೊಡಿ. ನಂತರ ಇಲ್ಲಿ ಒಂದು ಸರಿಯಾದ ಒಂದು ಕ್ಯಾಪ್ಚಾವನ್ನು ನಮೂದಿಸಿ. ಕ್ಯಾಪ್ಚಾ ನಮೂದಿಸಿದ ನಂತರ ಡೌನ್ಲೋಡ್ ಸೆಲೆಕ್ಟೆಡ್ PDF ಅನ್ನು ಕ್ಲಿಕ್ ಮಾಡಿಬಿಡಿ. ಕೆಳಗಡೆ ಬಂದು ನಿಮ್ಮ ಒಂದು ಪಾರ್ಟ್ ನಂಬರ್ ಆ್ಯಂಡ್ ಪಾರ್ಟ್ ನೇಮನ್ನು ನೀವು ಮಾರ್ಕ್ ಮಾಡಬೇಕು. ಇಲ್ಲಿ ನಮ್ಮ ಒಂದು ಅಸೆಂಬ್ಲಿಯಲ್ಲಿ 250 ಪಾರ್ಟ್ಗಳಿದೆ ನೋಡಿ. ಇಲ್ಲಿ ಒಂದೊಂದು ಪೇಜಲ್ಲಿ 10 ಇರುತ್ತೆ. ನೀವು ನೆಕ್ಸ್ಟ್ ಮಾಡ್ತಾ ಹೋದರೆ, ಈಗ ನನ್ನ ಒಂದು ಅಸೆಂಬ್ಲಿ ಪಾರ್ಟ್ ಬಂದು 239 ಇರುತ್ತೆ. ಈಗ ನಾನು 239 ಹೋಗಬೇಕು. ನಾನು ನೆಕ್ಸ್ಟ್ ಪೇಜ್ ಅಂತ ಕೊಡ್ತಾ ಹೋಗ್ತೀನಿ. ನೋಡಿ, ಗಮನಿಸಿ ಅದನ್ನು. ಓಕೆ, 239 ಅಲ್ಲಿ ಹೆಸರುಗಳ ಸಮೇತ ಇದೆ. ಗೌರ್ಮೆಂಟ್ ಹೈಸ್ಕೂಲ್ ಜಂಗಮಕೋಟೆ, ರೂಮ್ ನಂಬರ್ 2 ಅಂತಿದೆ. ಐ ಹ್ಯಾವ್ ಮಾರ್ಕ್ಡ್ ದಟ್. ಈಗ ಮಾರ್ಕ್ ಮಾಡಿದ್ದಾದಮೇಲೆ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಕರೆಕ್ಟ್ ಕ್ಯಾಪ್ಚಾ ಎಲ್ಲ ಆದಮೇಲೆ ಈಗ ಕೊಡಬೇಕು. ನೀವು ಮೊದಲೇ ಕೊಟ್ಟರೆ ಅದು ಬರೋದಿಲ್ಲ. ಈಗ ಇಲ್ಲಿ ನೋಡಿ, ಒಂದು ಗಮನಿಸಬೇಕು, ಸರ್ವರ್ ಬ್ಯುಸಿ ಇರೋದ್ರಿಂದ ಫೈಲ್ ಒಂದೇ ಅಟೆಂಪ್ಟಿಗೆ ಡೌನ್ಲೋಡ್ ಆಗಲ್ಲ. 0.55 KB ಏನಾದರೂ ಬಂದರೆ ಫೈಲ್ ಡೌನ್ಲೋಡ್ ಆಗಿಲ್ಲ ಅಂತ ಅರ್ಥ. ಮತ್ತೊಮ್ಮೆ ನೀವು ಪ್ರಯತ್ನಿಸಿ, ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಅಂತ ಟೈಪ್ ಮಾಡಿ, ಇಲ್ಲಿ ಕರೆಕ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ. ನಂತರ ಸೇಮ್ ಪಾರ್ಟ್ ನಂಬರ್ ಈಗ ಅಲ್ಲೇ ಇರುತ್ತೆ, ಅದನ್ನು ಮತ್ತೊಮ್ಮೆ ನೀವು ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಕೊಡಿ. ಈಗ ನಿಮ್ಮ PDF ಡೌನ್ಲೋಡ್ ಆಗುತ್ತೆ. ಈ ಥರ ಅಲ್ಲಿ ಮೇಲೆ ಗಮನಿಸಿ, ಫೈಲ್ ಡೌನ್ಲೋಡೆಡ್ 8.05 MB ಅಂತ ಬಂದಿದೆ. ಈಗ ಫೈಲ್ ಡೌನ್ಲೋಡ್ ಆಗಿದೆ. ಈಗ ಡೌನ್ಲೋಡ್ ಆಗಿರುವಂತಹ ಫೈಲು ನಿಮ್ಮ ಒಂದು ಡೌನ್ಲೋಡ್ಸಲ್ಲಿರುತ್ತೆ. ನೀವೀಗ ಫೈಲ್ ಮ್ಯಾನೇಜರ್ಗೆ ಹೋಗಿ ಅಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಮೇಲ್ಗಡೆನೆ ನಿಮಗೆ ರೀಸೆಂಟಾಗಿ ಡೌನ್ಲೋಡ್ ಆಗಿರುವಂತಹ ಈ ಒಂದು ಲಿಸ್ಟ್ ಸಿಗುತ್ತೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯೋ ಚೆಕ್ ಮಾಡಿಕೊಳ್ಳಿ. ನಂತರ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ನಿಮ್ಮ BLOಗೆ ಭೇಟಿ ಮಾಡಿ.